ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ರಿಂಗ್ ಬೀಡ್ಸ್ನ ಯೂಸ್ ಮಾಡಿಬಿಟ್ಟು ಯಾವ ರೀತಿ ಫ್ಲವರ್ ಡಿಸೈನ್ ಹಾಕೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಒಂದು ರಿಂಗ್ ಬೀಡ್ನ ತಗೊಂಡು 6 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ನ ನಾನು ರಿಂಗ್ ಬೀಡ್ ಒಳಗೆ ಸೇರಿಸ್ಬಿಟ್ಟು 2 ನಾಟ್ಸ್ಗಳನ್ನು ಹಾಕ್ಕೊಳ್ತೀನಿ. ನಾನು ಯಾವ ರೀತಿ ನಾಟ್ಗಳನ್ನು ಹಾಕ್ತಾ ಇದ್ದೀನಿ, ನೀವು ಕೂಡ ಅದೇ ರೀತಿ ನಾಟ್ಗಳನ್ನು ಹಾಕಿ. ನಾಟ್ಸ್ಗಳನ್ನು ಹಾಕಾದ್ಮೇಲೆ ನಾನು ನೀಡಲ್ ನಂಬರ್ 11ನ ತಗೊಂಡಿದ್ದೀನಿ. ನೀವು ಬೇಕಿದ್ರೆ 10 ನಂಬರ್ ನೀಡಲ್ನಾರು ಯೂಸ್ ಮಾಡ್ಕೊಬೋದು. ನಾಟ್ಸ್ನ ಹಾಕಿದ್ದೆ ಅಲ್ಲ, ಅಲ್ಲಿ ಸ್ವಲ್ಪ ಗ್ಯಾಪ್ ಇರುತ್ತೆ, ಅದರೊಳಗೆ ನಾನು ನೀಡಲ್ನ ಹಾಕಿಬಿಟ್ಟು ಒಂದು ದಾರನ ತೊಗೊಂಡು ಬರ್ತೀನಿ. ತೊಗೊಂಡು ಬಂದುಬಿಟ್ಟು ನಾನು 3 ಚೈನ್ಗಳನ್ನು ಹಾಕ್ತೀನಿ. 3 ಚೈನ್ ಹಾಕಿಬಿಟ್ಟು ನೀಡಲ್ ಮೇಲೆ 2 ಸಲ ದಾರ ಸುತ್ತಕೊಂಡು ರಿಂಗ್ ಬೀಡ್ಸ್ ಒಳಗೆ ಹೋಗಿ ಒಂದು ದಾರನ ತೊಗೊಂಡು ಬಂದರೆ 4 ದಾರ ಇರುತ್ತೆ. ಅದರಲ್ಲಿ ಎರಡರಲ್ಲೊಂದು ಅಂದರೆ ಇಲ್ಲಿ ನಾನು ತ್ರಿಬಲ್ ಕ್ರೋಶೆಟ್ನ ಮಾಡ್ತಾಯಿದ್ದೀನಿ. ಇವಾಗ ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ತಕೊಂಡು ರಿಂಗ್ ಬೀಡ್ಸ್ ಒಳಗೆ ಹೋಗಿ ಒಂದು ದಾರನ ತೊಗೊಂಡು ಬಂದು ಅದರಲ್ಲಿ ಎರಡರಲ್ಲೊಂದು ಮಾಡಬೇಕು. ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ತಕೊಂಡು ರಿಂಗ್ ಬೀಡ್ಸ್ ಒಳಗೆ ಹೋಗಿ ಒಂದು ದಾರನ ತೊಗೊಂಡು ಬಂದು ಅದರಲ್ಲಿ ಎರಡರಲ್ಲೊಂದು ಮತ್ತು ಎರಡರಲ್ಲೊಂದು ಮಾಡಬೇಕು. ಇವಾಗ ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ತಕೊಂಡು ರಿಂಗ್ ಬೀಡ್ಸ್ ಒಳಗೆ ಹೋಗಿ ಒಂದು ದಾರನ ತಗೊಂಡು ಬಂದು ಎರಡರಲ್ಲೊಂದು ಮಾಡಬೇಕು. ಸ್ಟಾರ್ಟಿಂಗಲ್ಲಿ 3 ಚೈನ್ ಹಾಕಿರೋದು ಬಿಟ್ಟು ತ್ರಿಬಲ್ ಕ್ರೋಶೆಟ್ನ 4 ಟೈಮ್ಸ್ ಹಾಕಿದ್ದೀನಿ. ಇವಾಗ ಮತ್ತೆ 3 ಚೈನ್ನ ಹಾಕ್ಕೊಂಡ್ಬಿಟ್ಟು ರಿಂಗ್ ಬೀಡ್ಸ್ ಒಳಗೆ ನೀಡಲ್ನ ಹಾಕಿಬಿಟ್ಟು ಒಂದು ದಾರನ ಎಳ್ಕೊಳ್ಬೇಕು. ಎಳ್ಕೊಂಡಾದಮೇಲೆ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ ರಿಂಗ್ ಬೀಡ್ಸ್ ಒಳಗೆ. ಆದಷ್ಟು ಟೈಟಾಗಿ ಲಾಕ್ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಇವಾಗ ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ತಕೊಂಡು ರಿಂಗ್ ಬೀಡ್ಸ್ ಒಳಗೆ ಹೋಗಿ ಒಂದು ದಾರನ ತೊಗೊಂಡು ಬಂದು ಅದರಲ್ಲಿ ಎರಡರಲ್ಲೊಂದು ಮಾಡಬೇಕು. ಸ್ವಲ್ಪ ಟೈಟ್ ಅಂತ ಅನಿಸುತ್ತೆ, ನೀವು ನಿಧಾನಕ್ಕೆ ಹಾಕಿ. ಸ್ಟಾರ್ಟಿಂಗಲ್ಲಿ ನಾಟ್ನ ಹಾಕಿದ್ದೆ ಅಲ್ಲ, ಅದು ಎಕ್ಸ್ಟ್ರಾ ಥ್ರೆಡ್ ಉಳಿದಿರುತ್ತೆ, ಅದನ್ನು ನಾನು ಟ್ರಿಮ್ ಮಾಡ್ಕೊತೀನಿ. ನೀವು ಬೇಕಿದ್ರೆ ಸ್ಟಾರ್ಟಿಂಗಲ್ಲೇ ಟ್ರಿಮ್ ಮಾಡ್ಕೊಬೋದು. ಇವಾಗ ನಾನು ನೀಡಲ್ ಮೇಲೆ 2 ಸಲ ದಾರ ಸುತ್ತಕೊಂಡು ರಿಂಗ್ ಬೀಡ್ಸ್ ಒಳಗೆ ನೀಡಲ್ನ ಹಾಕಿ ಒಂದು ದಾರನ ತೊಗೊಂಡು ಬಂದು ಅದರಲ್ಲಿ ಎರಡರಲ್ಲೊಂದು ಮಾಡ್ತೀನಿ. ನೀವು ಇಲ್ಲಿ ಬೇಕಿದ್ರೆ ಡಬಲ್ ಕ್ರೋಶೆಟ್ನಾರು ಮಾಡ್ಬೋದು. ಆರ್ಚು ದೊಡ್ಡದಾಗಿ ಕಾಣಲಿ ಅಂತ ಹೇಳಿಬಿಟ್ಟು ನಾನು ತ್ರಿಬಲ್ ಕ್ರೋಶೆಟ್ನ ಮಾಡ್ತಾಯಿದ್ದೀನಿ. ಇವಾಗ ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ತಕೊಂಡು ರಿಂಗ್ ಬೀಡ್ಸ್ ಒಳಗೆ ಹೋಗಿ ಒಂದು ದಾರನ ತೊಗೊಂಡು ಬಂದು ಎರಡರಲ್ಲೊಂದು ಮಾಡ್ತೀನಿ. ಸ್ಟಾರ್ಟಿಂಗ್ ಆರ್ಚಲ್ಲಿ 4 ಕಂಬಗಳನ್ನು ಹಾಕಿದ್ದೆ. ಇಲ್ಲೂ ಕೂಡ 4 ಕಂಬಗಳನ್ನು ಹಾಕಿಬಿಟ್ಟು 3 ಚೈನ್ನ ಹಾಕ್ತೀನಿ. 3 ಚೈನ್ನ ಹಾಕಿಬಿಟ್ಟು ರಿಂಗ್ ಬೀಡ್ಸ್ ಒಳಗೆ ಹೋಗಿ ಲಾಕ್ ಮಾಡ್ಕೊತೀನಿ. ಸ್ವಲ್ಪ ಟೈಟಾಗಿ ಲಾಕ್ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ. ಇಲ್ಲೂ ಕೂಡ ಟೈಟಾಗಿ ಲಾಕ್ ಮಾಡ್ಕೊಳ್ಳಿ. ಡಿಸೈನ್ ತುಂಬ ಟ್ರೆಂಡಿಂಗಲ್ಲಿದೆ ಫ್ರೆಂಡ್ಸ್, ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಮತ್ತು ನೀಡಲ್ ಮೇಲೆ 2 ಸಲ ದಾರ ಸುತ್ತಕೊಂಡು ರಿಂಗ್ ಬೀಡ್ಸ್ ಒಳಗೆ ಹೋಗಿ ಒಂದು ದಾರನ ತೊಗೊಂಡು ಬಂದು ಎರಡರಲ್ಲಿ ಮಾಡಬೇಕು. ಮತ್ತು ನೀಡಲ್ ಮೇಲೆ 2 ಸಲ ದಾರ ಸುತ್ತಕೊಂಡು ರಿಂಗ್ ಬೀಡ್ಸ್ ಒಳಗೆ ಹೋಗಿ ಒಂದು ದಾರನ ತೊಗೊಂಡು ಬಂದು ಅದರಲ್ಲಿ ಎರಡರಲ್ಲೊಂದು ಮಾಡಬೇಕು. ಮತ್ತು ಸೂಜಿ ಮೇಲೆ 2 ಸಲ ದಾರ ಸುತ್ತಕೊಂಡು ರಿಂಗ್ ಬೀಡ್ಸ್ ಒಳಗೆ ಹೋಗಿ ಒಂದು ದಾರನ ತೊಗೊಂಡು ಬಂದು ಎರಡರಲ್ಲಿ ಒಂದು ಮಾಡಬೇಕು. ತುಂಬ ಈಸಿ ಇದೆ ಫ್ರೆಂಡ್ಸ್ ಈ ಡಿಸೈನು. ಮತ್ತು ನಾನು 3 ಚೈನ್ನ ಹಾಕಿಬಿಟ್ಟು ರಿಂಗ್ ಬೀಡ್ಸ್ ಒಳಗೆ ಹೋಗಿ ಒಂದು ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಇದೇ ಥರ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಟೋಟಲ್ ನಾನು 5 ಪೆಟಲ್ಸ್ನ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ 6 ಪೆಟಲ್ಸಾರು ಹಾಕ್ಕೊಳ್ಳಿ. ನನ್ನ ರಿಂಗ್ ಬೀಡ್ಸಿಗೆ 5 ಪೆಟಲ್ಸ್ ಅಷ್ಟೇ ಆಗೋದು, ಅದಕ್ಕೋಸ್ಕರ ನಾನು 5 ಪೆಟಲ್ಸ್ನ ಹಾಕ್ತೀನಿ. ನೀವು ಬೇಕಿದ್ರೆ ಇನ್ನೂ ದೊಡ್ಡದು ರಿಂಗ್ ಬೀಡ್ಸ್ನ ತೊಗೊಂಡ್ರೆ 5 to 6 ಪೆಟಲ್ಸ್ನ ಹಾಕ್ಬೋದು.
ಹೊಸೊಬ್ಬರು ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಇವಾಗ ನಾನು 3 ಚೈನ್ಗಳನ್ನು ಹಾಕ್ತಿದ್ದೀನಿ. 1 2 3 ಚೈನ್ನ ಹಾಕಿಬಿಟ್ಟು ರಿಂಗ್ ಬೀಡ್ಸ್ ಒಳಗೆ ಹೋಗಿ ಲಾಕ್ ಮಾಡ್ಕೊತೀನಿ. ಸ್ವಲ್ಪ ಟೈಟಾಗೆ ಲಾಕ್ ಮಾಡ್ಕೊತೀನಿ ಫ್ರೆಂಡ್ಸ್. ಸಾರಿ, ಲಾಕ್ ಮಾಡ್ಕೊಂಡಾದಮೇಲೆ ನೀಡಲ್ ಮೇಲೆ 2 ಸಲ ದಾರ ಸುತ್ತಕೊಂಡು ರಿಂಗ್ ಬೀಡ್ಸ್ ಒಳಗೆ ಹೋಗಿ ಒಂದು ದಾರನ ತೊಗೊಂಡು ಬಂದು 2ರಲ್ಲಿ 1 2ರಲ್ಲಿ 1 ಮಾಡ್ತೀನಿ. ಇವಾಗ ಲಾಸ್ಟಲ್ಲಿ ಸ್ವಲ್ಪ ಪ್ಲೇಸ್ ಸಾಕಾಗಲ್ಲ, ಕಂಬಗಳನ್ನು ಸ್ವಲ್ಪ ಜರುಗಿಸ್ಕೊಂಡು ಅಡ್ಜಸ್ಟ್ ಮಾಡಿ ಹಾಕೋಕ್ಕೆ ಟ್ರೈ ಮಾಡಿ. ನಾವು ಸ್ಟಾರ್ಟಿಂಗಲ್ಲಿ ಎಷ್ಟು ಕಂಬಗಳನ್ನು ಹಾಕಿರ್ತೀವಿ ಅಷ್ಟೇ ಕಂಬಗಳನ್ನು ಎಲ್ಲ ಪೆಟಲ್ಸಿಗೂ ಹಾಕಬೇಕು. ನಾನು ಸ್ಟಾರ್ಟಿಂಗಿಂದಲೂ 4 ಕಂಬಗಳನ್ನು ಹಾಕಿದ್ದೀನಿ, ಇಲ್ಲೂ ಕೂಡ 4 ಕಂಬಗಳನ್ನೇ ಹಾಕ್ತೀನಿ. ನೀವು ಅಕಸ್ಮಾತ್ 5 ಕಂಬಗಳನ್ನು ಹಾಕಿದರೆ 5 ಕಂಬಗಳನ್ನೇ ಲಾಸ್ಟ್ವರೆಗೂ ಹಾಕಬೇಕು. ಇವಾಗ ನಾನು 3 ಚೈನ್ನ ಹಾಕಿಬಿಟ್ಟು ರಿಂಗ್ ಬೀಡ್ಸ್ ಒಳಗೆ ಹೋಗಿ ಒಂದು ದಾರನ ತಗೊಂಡು ಬಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಆದಮೇಲೆ ನಾನು ಲಾಸ್ಟ್ ಟೈಮ್ 3 ಚೈನ್ ಹಾಕಿದ್ದೆ ಅಲ್ಲ, ಅದ್ರ ಗ್ಯಾಪ್ ಒಳಗೆ ಹೋಗಿ 1-2 ಲಾಕ್ಸ್ಗಳನ್ನು ಮಾಡ್ಕೊತೀನಿ. ಇನ್ನೂ ಒಂದು ಲಾಕ್ನ ಮಾಡ್ಕೊತೀನಿ. ಲಾಕ್ ಮಾಡ್ಕೊಂಡು ಆದಮೇಲೆ ನಾನು ಥ್ರೆಡ್ನ ಕಟ್ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಫ್ಲವರು ಪೆಟಲ್ಸ್ ಅಂತ ಹೇಳಿ. ನೀವು ಅದನ್ನು ಕೈಯಲ್ಲಿ ಸ್ವಲ್ಪ ಸರಿ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಥ್ರೆಡ್ ಉಳಿದಿರುತ್ತೆ ಅಲ್ಲ, ಅದನ್ನು ಬ್ಯಾಕ್ ಸೈಡಲ್ಲಿ ನಾನು ಗಮ್ ಪೇಸ್ಟ್ ಮಾಡ್ಕೊತೀನಿ. ಗಮ್ ಪೇಸ್ಟ್ನ ಮಾಡಿಬಿಟ್ಟು ಥ್ರೆಡ್ನ ಕಟ್ ಮಾಡ್ಕೊತೀನಿ. ರಿಂಗ್ ಬೀಡ್ಸ್ ಫ್ಲವರ್ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದು ಪ್ಯಾಚಸ್ ಡಿಸೈನ್ ಆಗಿರೋದ್ರಿಂದ ತುಂಬ ಚೆನ್ನಾಗಿದೆ. ಇವಾಗ ನಾನು ಇನ್ನೂ ಒಂಥರ ಹಾಕಿದ್ದೀನಿ. 2ರಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾನು ಈ ರೀತಿ ಯಾವ ಥರ ಹಾಕೋದು ಅಂತ ಹೇಳ್ಬಿಟ್ಟು ಇವಾಗ ತೋರಿಸ್ತೀನಿ. ಸೆಕೆಂಡ್ ಸ್ಟೆಪ್ ಡಿಸೈನಿಗೆ ನಾನು ಪಿಂಕ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ನಿಮ್ಮ ಸ್ಯಾರಿ ಕಲರ್ ಒಂದೇ ಕಲರ್ ಇದ್ದರೆ ನೀವು ಸ್ಟಾರ್ಟಿಂಗಲ್ಲಿ ಯಾವ ಕಲರ್ನ ಯೂಸ್ ಮಾಡಿ ಹಾಕಿದ್ರಿ ಅದೇ ಕಲರ್ನ ಕೂಡ ಯೂಸ್ ಮಾಡ್ಬೋದು. ಇವಾಗ ಪಿಂಕ್ ಕಲರ್ ಥ್ರೆಡ್ನ ನಾನು ರಿಂಗ್ ಬೀಡ್ಸ್ ಒಳಗೆ ಹಾಕಿಬಿಟ್ಟು 1-2 ನಾಟ್ಸ್ಗಳನ್ನು ಹಾಕ್ತಾಯಿದ್ದೀನಿ. ನಾನು ಯಾವ ರೀತಿ ನಾಟ್ಸ್ಗಳನ್ನು ಹಾಕ್ತಾಯಿದ್ದೀನಿ ಅದೇ ರೀತಿ ನೀವು ಕೂಡ ಹಾಕ್ಕೊಳ್ಳಿ. ಸ್ವಲ್ಪ ಟೈಟಾಗಿ ನಾಟ್ಗಳನ್ನು ಹಾಕ್ಕೊಳ್ಳಿ. ಸೆಕೆಂಡ್ ಸ್ಟೆಪ್ ಡಿಸೈನಿಗೂ ಕೂಡ ನಾನು ನೀಡಲ್ ನಂಬರ್ 11 ತೊಗೊಂಡಿದ್ದೀನಿ. ಇವಾಗ ಕಂಬದ ಮೇಲಿರುವ ಹೋಲ್ ಗ್ಯಾಪಲ್ಲಿ ಹೋಗಿ ಒಂದು ಥ್ರೆಡ್ನ ತೊಗೊಂಡು ಬಂದು ಲಾಕ್ ಮಾಡ್ಕೊತೀನಿ. ಅದ್ರ ಪಕ್ಕದಲ್ಲಿರುವ ಕಂಬದ ಮೇಲಿರುವ ಹೋಲ್ ಗ್ಯಾಪಲ್ಲಿ ಹೋಗಿ ಒಂದು ಥ್ರೆಡ್ನ ತೊಗೊಂಡು ಬಂದು ಲಾಕ್ ಮಾಡ್ಕೊತೀನಿ. ಮತ್ತು ಅದ್ರ ಪಕ್ಕದಲ್ಲಿರುವ ಕಂಬದ ಮೇಲಿರುವ ಹೋಲ್ ಗ್ಯಾಪಲ್ಲಿ ಹೋಗಿ ಒಂದು ಥ್ರೆಡ್ನ ತೊಗೊಂಡು ಬಂದು ಲಾಕ್ ಮಾಡ್ಕೊತೀನಿ. ಇದೇ ಥರ ನೀವು 4 ಕಂಬಗಳನ್ನು ಹಾಕಿದ್ದೀರಾ ಅಲ್ವಾ, ಅಷ್ಟು ಕಂಬಗಳಿಗೂ ಕೂಡ ಲಾಕ್ ಮಾಡ್ಕೊಳ್ತಾ ಹೋಗಿ. ಇವಾಗ ಲಾಸ್ಟು 3 ಚೈನ್ ಹಾಕಿದ್ದೆ ಅಲ್ಲ, ಅಲ್ಲೂ ಕೂಡ ಒಂದು ಲಾಕ್ನ ಮಾಡ್ಕೊತೀನಿ. ಲಾಕ್ ಮಾಡ್ಕೊಂಡಾದಮೇಲೆ ಇವಾಗ ರಿಂಗ್ ಬೀಡ್ಸ್ ಒಳಗೆ ಹೋಗಿ ಥ್ರೆಡ್ನ ತಗೊಂಡು ಬಂದು ಇವಾಗ ನಾನು ಸ್ವಲ್ಪ ಟೈಟಾಗಿ ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡ್ಕೊಂಡು ಆದಮೇಲೆ ನಾನು 3 ಚೈನ್ ಹಾಕಿದ್ದೆ ಅಲ್ಲ ಲಾಸ್ಟು, ಅಲ್ಲಿ ಹೋಗಿ ಒಂದು ಲಾಕ್ನ ಮಾಡ್ಕೊತೀನಿ. ಇವಾಗ ಮತ್ತೆ ಕಂಬದ ಮೇಲಿರುವ ಹೋಲ್ ಗ್ಯಾಪಲ್ಲಿ ಹೋಗಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಮತ್ತೆ ಕಂಬದ ಮೇಲಿರುವ ಹೋಲ್ ಗ್ಯಾಪಲ್ಲಿ ಹೋಗಿ
ಒಂದು ಲಾಕ್ನ ಮಾಡ್ಕೊತೀನಿ. ಇದೇ ಥರ ಲಾಕ್ಗಳನ್ನ ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು. ಸುಮ್ಮನೆ ಫ್ಲವರ್ ಡಿಸೈನ್ ಹಾಕಿ ಬಿಟ್ಟರೆ ಚೆನ್ನಾಗಿ ಕಾಣಿಸಲ್ಲ. ಈ ಥರ ಮಾಡೋದ್ರಿಂದ ಡಿಸೈನ್ ಫಿನಿಶಿಂಗ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನಾನು ರಿಂಗ್ ಬೀಡ್ಸ್ ಒಳಗೆ ಹೋಗಿ ಒಂದು ದಾರನ ಎಳ್ಕೊಂಡು ಬಂದು ಲಾಕ್ ಮಾಡ್ಕೊತೀನಿ. ಇವಾಗ ಮತ್ತೆ ನಾನು 3 ಚೈನ್ ಗ್ಯಾಪ್ ಇತ್ತಲ್ಲ, ಅಲ್ಲಿ ಹೋಗ್ಬಿಟ್ಟು ಥ್ರೆಡ್ನ ತಗೊಂಡು ಬಂದು ಲಾಕ್ ಮಾಡ್ಕೊತೀನಿ. ಇವಾಗ ಮತ್ತೆ ಕಂಬದ ಮೇಲಿರುವ ಹೋಲ್ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡ್ಕೊತೀನಿ. ಇದೇ ಥರ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಇವಾಗ ನಾನು 3 ಚೈನ್ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡ್ಕೊತೀನಿ. ಇವಾಗ ರಿಂಗ್ ಬೀಡ್ಸ್ ಒಳಗೆ ಹೋಗಿ ಥ್ರೆಡ್ನ ತಗೊಂಡು ಬಂದು ಲಾಕ್ ಮಾಡ್ಕೊತೀನಿ. ಸ್ವಲ್ಪ ಟೈಟಾಗಿ ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತೆ 3 ಚೈನ್ ಗ್ಯಾಪ್ ಇತ್ತಲ್ಲ, ಅಲ್ಲಿ ಹೋಗ್ಬಿಟ್ಟು ಒಂದು ಲಾಕ್ನ ಮಾಡ್ಕೊತೀನಿ. ಕಂಬದ ಮೇಲಿರುವ ಹೋಲ್ ಗ್ಯಾಪಲ್ಲಿ ಹೋಗಿ ಮತ್ತೆ ಲಾಕ್ ಮಾಡ್ಕೊತೀನಿ. ಇದೇ ಥರ ನೀವು ಎಷ್ಟು ಕಂಬಗಳನ್ನು ಹಾಕಿದ್ದೀರಾ ಅದ್ರ ಮೇಲೆ ಎಷ್ಟು ಹೋಲ್ಗಳಿರುತ್ತೆ ಅಷ್ಟಕ್ಕೂ ಕೂಡ ನೀವು ಲಾಕ್ಗಳನ್ನು ಮಾಡ್ಕೊಳ್ಬೇಕು. ಇವಾಗ ರಿಂಗ್ ಬೀಡ್ಸ್ ಒಳಗೆ ಹೋಗಿ ಉದ್ದಕ್ಕೆ ದಾರ ಎಳ್ಕೊಂಡು ಬಂದು ಲಾಕ್ ಮಾಡ್ಕೊತೀನಿ. ಈ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇವಾಗ ನಾನು ಪಕ್ಕದಲ್ಲಿರುವ 3 ಚೈನ್ ಗ್ಯಾಪಲ್ಲಿ ಹೋಗಿ ಮತ್ತೆ ಒಂದು ಲಾಕ್ ಮಾಡ್ಕೊತೀನಿ. ಮತ್ತೆ ಕಂಬದ ಮೇಲಿರುವ ಹೋಲ್ ಗ್ಯಾಪಲ್ಲಿ ಹೋಗಿ ಒಂದು ಲಾಕ್ ಮಾಡ್ಕೊತೀನಿ. ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಲಾಕ್ಗಳನ್ನು ಮಾಡ್ಕೊಂಡ್ವಿ ಅದೇ ರೀತಿ ಲಾಕ್ಗಳನ್ನು ಮಾಡ್ಕೊಳ್ಬೇಕು. ನಾವು ಗಮ್ ಪೇಸ್ಟ್ ಮಾಡಿದ್ವಲ್ಲ, ಅಲ್ಲಿ ಸ್ವಲ್ಪ ಟೈಟ್ ಅಂತ ಅನಿಸುತ್ತೆ. ನಿಧಾನಕ್ಕೆ ಸೂಜಿನ ಚುಚ್ಚಿಬಿಟ್ಟು ಥ್ರೆಡ್ನ ಎಳ್ಕೊಳ್ಳಿ. ಇವಾಗ ಲಾಸ್ಟಲ್ಲೂ ಕೂಡ ರಿಂಗ್ ಬೀಡ್ಸ್ ಒಳಗೆ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ಪಕ್ಕದಲ್ಲಿರುವ 3 ಚೈನ್ ಗ್ಯಾಪಲ್ಲಿ ಹೋಗಿ ಮತ್ತೆ ಒಂದು ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡ್ಕೊಂಡಾದಮೇಲೆ ನಾನು 2-3 ಚೈನ್ನ ಹಾಕಿಬಿಟ್ಟು ಥ್ರೆಡ್ನ ಟ್ರಿಮ್ ಮಾಡ್ಕೊತೀನಿ. ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್. ಇವಾಗ ಸ್ಟಾರ್ಟಿಂಗಲ್ಲಿ ನಾಟ್ಗಳನ್ನು ಹಾಕಿದ್ದೆ ಅಲ್ಲ, ಆ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊತೀನಿ. ಇವಾಗ ನಾನು ಗಮ್ ಪೇಸ್ಟ್ ಮಾಡಿಬಿಟ್ಟು ಎಕ್ಸ್ಟ್ರಾ ಥ್ರೆಡ್ನ ಬ್ಯಾಕ್ ಸೈಡಲ್ಲಿ ಗಮ್ ಪೇಸ್ಟ್ ಮಾಡ್ಕೊತೀನಿ. ಡಿಸೈನ್ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ಆವಾಗ ಯಾವ ಥರ ಇತ್ತು, ಇವಾಗ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್. ಇವಾಗ ನಾನು 6 ಎಳೆ ದಾರದೊಳಗೆ ಬೀಡ್ಸ್ಗಳನ್ನು ಇನ್ಸರ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಯಾರಿಗೆ ಒಂದು ಸ್ಟೆಪ್ಪು ಕ್ರೋಶೆಟ್ನ ಹಾಕಿಬಿಟ್ಟು ಪ್ಯಾಚಸ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಇವಾಗ ತೋರಿಸ್ತಾ ಇದ್ದೀನಿ. ಸ್ಯಾರಿಗೆ ಸಿಲ್ಕ್ ಥ್ರೆಡ್ನ 2 ಟೈಮ್ಸ್ ನಾನು ಲಾಕ್ ಮಾಡ್ಕೊತೀನಿ. 2 ಟೈಮ್ಸ್ ಲಾಕ್ ಮಾಡಾದಮೇಲೆ ಒಂದು ಬೀಡ್ಸ್ನ ಕೆಳಗಡೆ ತಗೊಂಡು ಬಂದು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು, ಲಾಸ್ಟ್ ಟೈಮ್ ನಾನು ಲಾಕ್ ಮಾಡ್ಕೊಂಡಿದ್ದೆ ಅಲ್ಲ ಅದ್ರ ಪಕ್ಕದಲ್ಲೇ ನೀಡಲ್ನ ಹಾಕಿಬಿಟ್ಟು ಒಂದು ದಾರನ ತೊಗೊಂಡು ಬರ್ತೀನಿ.
ಬೀಡ್ಸು ಬ್ಯಾಕ್ ಸೈಡಿಗೆ ಹೋಗಿರುತ್ತೆ, ಫ್ರಂಟ್ ಸೈಡಿಗೆ ತಗೊಂಡು ಬಂದು ಎರಡರಲ್ಲೊಂದು ಮಾಡಿ, ನಂತರ ಒಂದು ಚೈನ್ನ ಹಾಕಿಬಿಟ್ಟು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಎರಡರಲ್ಲಿ ಒಂದು ಮಾಡಿ, ಇವಾಗ ಮತ್ತೆ ಒಂದು ಬೀಡ್ಸ್ನ ಕೆಳಗಡೆ ತಗೊಂಡು ಬಂದು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಅದ್ರ ಪಕ್ಕದಲ್ಲೇ ನೀಡಲ್ನ ಹಾಕಿಬಿಟ್ಟು ಒಂದು ದಾರನ ತಗೊಂಡು ಬಂದು ಬೀಡ್ಸ್ನ ಫ್ರಂಟ್ ಸೈಡಿಗೆ ಎಳ್ಕೊಂಡು ಎರಡರಲ್ಲೊಂದು ಮಾಡ್ತೀನಿ. ಒಂದು ಚೈನ್ನ ಹಾಕಿಬಿಟ್ಟು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿ ಹೋಗಿಬಿಟ್ಟು ಎರಡರಲ್ಲಿ ಒಂದು ಮಾಡಬೇಕು. ಮತ್ತು ಒಂದು ಬೀಡ್ಸ್ನ ಕೆಳಗಡೆ ತಗೊಂಡು ಬಂದು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಎರಡರಲ್ಲೊಂದು ಮಾಡಬೇಕು. ಇವಾಗ ಮತ್ತೆ ನಾನು ಒಂದು ಚೈನ್ನ ಹಾಕಿಬಿಟ್ಟು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ನಾನು ಹೋಗಿ ಎರಡರಲ್ಲಿ ಒಂದು ಮಾಡ್ತೀನಿ. ಮತ್ತು ಒಂದು ಬೀಡ್ಸ್ನ ಕೆಳಗಡೆ ತಗೊಂಡು ಬಂದು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಅದ್ರ ಪಕ್ಕದಲ್ಲೇ ಎರಡರಲ್ಲೊಂದು ಮಾಡ್ತೀನಿ. ಬೀಡ್ಸು ಬ್ಯಾಕ್ ಸೈಡಿಗೆ ಹೋಗಿರುತ್ತೆ, ಅದನ್ನು ನಾನು ಫ್ರಂಟ್ ಸೈಡಿಗೆ ತೊಗೊಂಡು ಬರ್ತೀನಿ. ಮತ್ತು ಒಂದು ಚೈನ್ ಹಾಕಿಬಿಟ್ಟು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಎರಡರಲ್ಲಿ ಒಂದು ಮಾಡ್ತೀನಿ. ನಾನು ಇಲ್ಲಿ ಡಬಲ್ ಕ್ರೋಶೆಟ್ನ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ರೆ ಹಾಫ್ ಡಬಲ್ ಕ್ರೋಶನಾದ್ರು ಮಾಡ್ಬೋದು, ಚೆನ್ನಾಗಿ ಬರುತ್ತೆ ಡಿಸೈನು. ಇದೇ ಥರ ನೀವು ಸ್ಯಾರಿ ಫುಲ್ ಕಂಟಿನ್ಯೂ ಮಾಡ್ಕೊಂಡೋಗಿ ಲಾಸ್ಟಲ್ಲಿ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. 2 ಟೈಮ್ಸ್ ಲಾಕ್ ಮಾಡ್ಕೊತೀನಿ. ನೀವು ಕೂಡ ಸ್ಯಾರಿಗೆ 2 ಟೈಮ್ಸೇ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಾದಮೇಲೆ ನಾನು 2-3 ಚೈನ್ನ ಹಾಕಿಬಿಟ್ಟು ಸಿಲ್ಕ್ ಥ್ರೆಡ್ನ ಕಟ್ ಮಾಡ್ಕೊತೀನಿ. ಈ ಥರ ಒಂದು ಲೈನ್ ಕ್ರೋಶೆಟ್ನ ಹಾಕಿಬಿಟ್ಟು ಪ್ಯಾಚಸ್ನಾದ್ರು ಸ್ಟಿಚ್ ಮಾಡ್ಬೋದು, ಇಲ್ಲಾಂದರೆ ಹಾಗೇನಾದ್ರು ಸ್ಟಿಚ್ ಮಾಡ್ಬೋದು. ಎಮ್ಮಿಂಗ್ ನೀಡಲಿಗೆ ನಾನು ಕಾಟನ್ ಥ್ರೆಡ್ನ ಹಾಕಿ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ನಾನು ಇವಾಗ ಫ್ಲವರ್ ಡಿಸೈನಿಗೆ ಮಧ್ಯದಲ್ಲಿ ಒಂದೊಂದು ಬೀಡ್ಸ್ಗಳನ್ನು ಆ್ಯಡ್ ಮಾಡಿದ್ದೀನಿ. 1 ಲೈನ್ ಕ್ರೋಶೆಟ್ ಹಾಕಿದ್ದೆ ಅಲ್ಲ, ಅಲ್ಲಿ ಹೋಗಿಬಿಟ್ಟು ನೀಡಲ್ನ ಹಾಕಿ 2 ಟೈಮ್ಸ್ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದಮೇಲೆ ನಾನು 1 ಬೀಡ್ಸ್ನ ಆ್ಯಡ್ ಮಾಡಿಬಿಟ್ಟು ಫ್ಲವರ್ ಡಿಸೈನ್ ಹಾಕಿದ್ದೆ ಅಲ್ಲ, ಅದನ್ನು ಕೂಡ ನಾನು ಇವಾಗ ಆ್ಯಡ್ ಮಾಡ್ಕೊತೀನಿ. ಆ್ಯಡ್ ಮಾಡ್ಕೊಂಡಾದಮೇಲೆ ರಿಂಗ್ ಬೀಡ್ಸ್ ಒಳಗೆ ಸೂಜಿನ ಹಾಕಿಬಿಟ್ಟು ಸ್ವಲ್ಪ ಟೈಟಾಗಿ ಎಳ್ಕೊಂಡು ನಾನು ಮತ್ತೆ ಬೇಸ್ ಲೈನ್ ಹಾಕಿದ್ದೆ ಅಲ್ಲ, ಅದರೊಳಗೆ ಹೋಗಿ ಮತ್ತೆ ಬೀಡ್ಸ್ ಒಳಗೆ ಹೋಗಿ ಫ್ಲವರ್ ಡಿಸೈನ್ ಒಳಗೆ ಸೂಜಿನ ಹಾಕಿಬಿಟ್ಟು ಮತ್ತು ಇವಾಗ ನಾನು ಬೀಡ್ಸ್ ಒಳಗೆ ಸೂಜಿನ ಹಾಕ್ಕೊಳ್ತೀನಿ. ನಂತರ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ನಾನು ಯಾವ ರೀತಿ ಸ್ಟಿಚ್ ಮಾಡಿದೆ ಅದೇ ರೀತಿ ನೀವು 3 to 4 ಟೈಮ್ಸ್ ಸ್ಟಿಚ್ ಮಾಡ್ಕೊಳ್ಳಿ ಸ್ಯಾರಿಗೆ ಹಾಕ್ತಾಯಿದ್ರೆ. ಈ ಡಿಸೈನ್ ಇವಾಗ ತುಂಬ ಟ್ರೆಂಡಿಂಗಲ್ಲಿದೆ ಫ್ರೆಂಡ್ಸ್, ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಇವಾಗ ನಾನು 2 ಸೆಂಟಿಮೀಟರ್ ಅಷ್ಟು ಡಿಸ್ಟೆನ್ಸ್ನ ಬಿಟ್ಬಿಟ್ಟು ನಾನು ಪ್ಯಾಚಸ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಬೇಸ್ ಲೈನ್ ನಾನು ಕ್ರೋಶಾ ಡಿಸೈನ್ ಹಾಕಿದ್ದೆ ಅಲ್ಲ, ಅಲ್ಲಿ ಹೋಗಿಬಿಟ್ಟು 2 to 3 ಟೈಮ್ಸ್ ನಾನು ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡ್ಕೊಂಡು ಆದಮೇಲೆ ನಾನು ಮೀಡಿಯಮ್ ಸೈಜ್ ಬೀಡ್ಸ್ನ ಒಂದನ್ನ ಆ್ಯಡ್ ಮಾಡ್ಕೊತೀನಿ. ಆ್ಯಡ್ ಮಾಡ್ಕೊಂಡಾದಮೇಲೆ ನಾನು ರೆಡಿ ಮಾಡ್ಕೊಂಡಿರುವಂತಹ ಫ್ಲವರ್ ಪ್ಯಾಚಸ್ನ ಸ್ಟಿಚ್ ಮಾಡ್ಕೊತೀನಿ. ಸ್ಟಿಚ್ ಮಾಡ್ಕೊಂಡಾದಮೇಲೆ ನಾನು ಬೀಡ್ಸ್ ಒಳಗೆ ನೀಡಲ್ನ ಹಾಕಿಬಿಟ್ಟು ಮತ್ತೆ ನಾನು ಕ್ರೋಶಾ ಬೇಸ್ ಲೈನ್ ಹಾಕಿದ್ದೆ ಅಲ್ಲ, ಅಲ್ಲಿ ಹೋಗಿಬಿಟ್ಟು ಸ್ವಲ್ಪ ಟೈಟ್ ಮಾಡಿಕೊಂಡು ಮತ್ತೆ ಬೀಡ್ಸ್ ಒಳಗೆ ಥ್ರೆಡ್ನ ತೊಗೊಂಡು ಬಂದು ಫ್ಲವರ್ ಡಿಸೈನ್ ರೆಡಿ ಮಾಡ್ಕೊಂಡಿದ್ದೆ ಅಲ್ಲ, ಅದರೊಳಗೆ ಮತ್ತೆ ನಾನು ದಾರನ ಹಾಕಿಬಿಟ್ಟು ನಂತರ ನಾನು ಬೀಡ್ಸ್ ಒಳಗೆ ಥ್ರೆಡ್ನ ಹಾಕಿ 1 ಟೈಮ್ 2 to 3 ಟೈಮ್ಸ್ ನಾನು ಲಾಕ್ ಮಾಡ್ಕೊತೀನಿ. ಇದೇ ಥರ ನೀವು ಸ್ಯಾರಿ ಫುಲ್ ಕಂಟಿನ್ಯೂ ಮಾಡ್ಕೊಂಡೋಗಿ. ಇವಾಗ ಎಕ್ಸ್ಟ್ರಾ ಥ್ರೆಡ್ನ ನಾನು ಟ್ರಿಮ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.